ಎಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರಗಳು. ಹುಲ್ಲಾಗು ಬೆಟ್ಟದಡಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ ಸಾರಿಗೆ ಆಶಾಕಿರಣ ಯೋಜನೆಯಲ್ಲಿ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ ಸಿಕ್ಯಾಮ್ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣೆ ಮತ್ತು ಉಚಿತ ಕನ್ನಡಕ ವಿತರಣಾ ಶಿಬಿರದ ಉದ್ಘಾಟನೆ ಈಗಾಗಲೇ ಮಾಡಲಾಗಿದೆ. ಇತರೆ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಗೈದ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಈ ಸಮಾರಂಭದಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯನ್ನು ವಹಿಸಿ ಈ ಸಾರಿಗೆ ಆಶಾಕಿರಣ ಯೋಜನೆಯನ್ನು ಉದ್ಘಾಟಿಸಲು ಬಂದಿರುವಂತಹ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು, ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು, ಕರ್ನಾಟಕ ಸರ್ಕಾರ, ಇವರನ್ನು ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆರ್ ರಾಮಚಂದ್ರನ್ ಸಾಹೇಬರು ಸಹ ಹಾಜರಿದ್ದಾರೆ. ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಅಬ್ದುಲ್ ಅಹಾದ್ ಸಾಹೇಬರು, ನಿರ್ದೇಶಕರು ಭದ್ರತಾ ಮತ್ತು ಜಾಗೃತಿ ಹಾಜರಿದ್ದಾರೆ. ಅವರನ್ನು ಸಹ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಶ್ರೀಮತಿ ಶಿಲ್ಪಾ, ನಿರ್ದೇಶಕರು ಮಾಹಿತಿ ಮತ್ತು ತಂತ್ರಜ್ಞಾನ ಮೇಡಮ್ ಅವರು ಹಾಜರಿದ್ದಾರೆ. ಅವರನ್ನು ಸಹ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವ ಸಿ ಕ್ಯಾಂಪ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಡಾಕ್ಟರ್ ತಸ್ಲೀಮ್ ಅರೀಫ್ ಸೈಯದ್ ಅವರನ್ನು ಸಹ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಅಗರ್ವಾಲ್ ಆಸ್ಪತ್ರೆಯ ಡಾಕ್ಟರ್ ನಿರಂಜನ್ ಜೋಶಿ, ಡಾಕ್ಟರ್ ಅಪರ್ಣಾ ಶ್ರೀನಾಥ್ ಹಾಗೂ ಡಾಕ್ಟರ್ ಎಸ್ ಅಭಿಷೇಕ್ ಅವರು ಸಹ ಹಾಜರಿದ್ದಾರೆ. ಅವರೆಲ್ಲರನ್ನು ನಾನು ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಎಲ್ಲ ಮೃತ ನೌಕರರ ನಾಮನಿರ್ದೇಶಿತರು ಮತ್ತು ಕುಟುಂಬ ಸದಸ್ಯರಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಸಂಸ್ಥೆಯ ಪ್ರತಿಭಾನ್ವಿತ ಮಕ್ಕಳ ನಾಮನಿರ್ದೇಶಕರಿಗೆ ಸಂಸ್ಥೆ ಗುಂಪು ಯೋಜನೆಯಲ್ಲಿ 10 ಲಕ್ಷ ಪರಿಹಾರ ಮೊತ್ತದ ವಿತರಣಾ ಸಮಾರಂಭವನ್ನು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ನಾನು ಹೆಸರನ್ನು ಕರೆತೀನಿ, ದಯಮಾಡಿ ಪರಿಹಾರ ಮೊತ್ತದ ಪತ್ರವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಾಗನಗೌಡ ಗಿರಿಗೌಡ, ನಾಗನಗೌಡ ಗಿರಿಗೌಡ ಪೊಲೀಸ್ ಪಾಟೀಲ ಚಾಲಕ ಘಟಕ 34, ಬಸಮ್ಮ ಪತ್ನಿ. ಸುರೇಶ್ ನಾಯ್ಕ ಚಾಲಕ ಘಟಕ 34, ರಾಧಾ ನಾಯ್ಕ ಪತ್ನಿ. ರವೀಶ್ ಕೆಎಸ್ ಸಂಚಾರ ನಿಯಂತ್ರಕ ಘಟಕ 35, ಗಂಗಲಕ್ಷ್ಮಿ ಪತ್ನಿ. ವೀಣಾ ಬಿರಾಧಾರ ಸಹಾಯಕ ಕುಶಲಕರ್ಮಿ ಘಟಕ 17, ಗಣೇಶ್ ಎಸ್ಕೆ ಪತಿ. ಶ್ರೀನಿವಾಸಯ್ಯ ವಿ ಚಾಲಕ ಘಟಕ 46, ಭಾಗ್ಯಮ್ಮ ಪತ್ನಿ. ಶ್ರೀ ಶಿವಕುಮಾರ್ ಬಿಆರ್ ಚಾಲಕ ಕಮ್ ನಿರ್ವಾಹಕ ಘಟಕ 50, ಮಮತಾ ಪತ್ನಿ. ಯಾಮಪ್ಪ ಕೆಎ ಚಾಲಕ ಕಮ್ ನಿರ್ವಾಹಕ ಘಟಕ 32, ಕೆ ದೀಪಾ ಪತ್ನಿ. ಚಂದ್ರಶೇಖರ ಎಚ್ಎನ್ ಚಾಲಕ ಕಮ್ ನಿರ್ವಾಹಕ ಘಟಕ 12, ನೀಲಮ್ಮ ಪತ್ನಿ. ಡಿಎಂ ಮಧು ನಿರ್ವಾಹಕ ಘಟಕ 36, ಪೂರ್ಣಿಮಾ ದೇವಿ ಪತ್ನಿ. ಇಲ್ಲಿಗೆ ಈ ಒಂದು ವಿಮಾ ಗುಂಪು ಪರಿಹಾರದ ಚೆಕ್ ಮುಕ್ತಾಯವಾಗಿದೆ. ವೃತ್ತಾವಧಿ ತೆರಿಗೆಗ ಈ ಒಂದು ಮುಕ್ತಾಯವಾಗಿದೆ. ಅನುಕೂಲ ಮಾಡಿಕೊಟ್ಟಂತ ಸಂಸ್ಥೆಗೆ 75ಕ್ಕೂ ಅಧಿಕ ಲಕ್ಷ ಆದಾಯ ತಂದುಕೊಟ್ಟಂತ ನಮ್ಮ ಸಂಸ್ಥೆಯ ಅಧಿಕಾರಿಗಳಿಗೆ ಈಗ ಗೌರವ ಸಮರ್ಪಣೆಯನ್ನು ನಮ್ಮ ಸಾರಿಗೆ ಸಚಿವರು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ಶ್ಯಾಮಲಾ ಎಸ್ ಮುದೋಡಿ, ವಿಭಾಗೀಯ ಸಂಚಾರ ಅಧಿಕಾರಿ, ಕೇಂದ್ರೀಯ ವಲಯ. ಜೋರಾದ ಒಂದು ಪ್ರಕಾರ. ಶ್ರೀ ವಿಲ್ಸನ್ ಲೋಬೋ, ವಿಭಾಗೀಯ ತಾಂತ್ರಿಕ ಶಿಲ್ಪಿ, ಕೇಂದ್ರೀಯ ವಲಯ. ಶ್ರೀ ಸುಂದರರಾಜ್, ಘಟಕ ವ್ಯವಸ್ಥಾಪಕರು, ಘಟಕ 30, ಉತ್ತರ ವಲಯ. ಶ್ರೀ ಸಂಜೀವ್ ಕುಮಾರ್, ಘಟಕ ವ್ಯವಸ್ಥಾಪಕರು, ಘಟಕ 11, ಉತ್ತರ ವಲಯ. ಶ್ರೀ ಭೀಮ್ ಕುಮಾರ್, ಘಟಕ ವ್ಯವಸ್ಥಾಪಕರು, ಘಟಕ 7, ಕೇಂದ್ರೀಯ ವಲಯ. ಶ್ರೀ ಪ್ರಸನ್ನ ಡಿಜಿ, ಘಟಕ ವ್ಯವಸ್ಥಾಪಕರು, ಘಟಕ 13, ಕೇಂದ್ರೀಯ ವಲಯ. ಶ್ರೀ ಮಲ್ಲಿಕಾರ್ಜುನ ಪಿವಿ, ಘಟಕ ವ್ಯವಸ್ಥಾಪಕರು, ಘಟಕ 18, ಕೇಂದ್ರೀಯ ವಲಯ. ಶ್ರೀ ಅಣ್ಣಪ್ಪಯ್ಯ ಆಚಾರ್, ಘಟಕ ವ್ಯವಸ್ಥಾಪಕರು, ಘಟಕ 25, ಕೇಂದ್ರೀಯ ವಲಯ. ಶ್ರೀ ಬಡ್ಡು ನಾಯ್ಕ, ಘಟಕ ವ್ಯವಸ್ಥಾಪಕರು, ಘಟಕ 28, ಕೇಂದ್ರೀಯ ವಲಯ. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಮಾಸ್ಟರ್ ಗೇಮ್ನಲ್ಲಿ 2025ರಲ್ಲಿ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕಬಡ್ಡಿ ಮತ್ತು ವಾಲಿಬಾಲ್ ತಂಡಗಳ ವಿಜೇತರಿಗೆ ಎಲ್ಲ ಕ್ರೀಡಾಪಟುಗಳಿಗೆ ನಮ್ಮ ಸಾರಿಗೆ ಸಚಿವರು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ.
ವಿನಯ್ ಕುಮಾರ್ ತಂಡದ ನಾಯಕ. ಜೋರಾದ ಒಂದು ಚಪ್ಪಾಳೆ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ. ವಿನಯ್ ಕುಮಾರ್ ಘಟಕ 16 24-25ನೇ ಸಾಲಿನಲ್ಲಿ 621ಕ್ಕೆ 625 99.36 ಅಂಕವನ್ನು ಪಡೆದು ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದಿರುವ ಲಕ್ಷ್ಮೀಕಾಂತ ಚಾಲಕ ಘಟಕ 45ರ ಮಗಳು ಕುಮಾರಿ ಸೌಮ್ಯ ಈ ಒಂದು 5ನೇ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಹೆಸರು ತಂದಿದ್ದಾರೆ, ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇವರಿಗೆ ಜೋರಾದ ಒಂದು ಚಪ್ಪಾಳೊಂದಿಗೆ ನಮ್ಮ ಸಾರಿಗೆ ಸಚಿವರು ಈ ಒಂದು ಗೌರವ ಸಮರ್ಪಣೆ ದುಬೈನಲ್ಲಿ ನಡೆದಂತಹ ಕ್ರೀಡೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಜೋರಾದ ಒಂದು ಚಪ್ಪಾಳೆ. ಅಂತ ನಮ್ಮ ಸಾರಿಗೆ ಇಲಾಖೆಯ ಸಚಿವರಾದಂಥ ಶ್ರೀ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಮತ್ತು ನಮ್ಮ ಇಲಾಖೆಯ ಕಾರ್ಯದರ್ಶಿಯವರಾದಂಥ ಡಾಕ್ಟರ್ ಎನ್ ವಿ ಪ್ರಸಾದ್ ಅವರಿಗೆ ಮತ್ತು ನಮ್ಮ ನಿರ್ದೇಶಕರು ಸಿ ಕ್ಯಾಂಪ್ನಿಂದ ಬಂದಿರತಕ್ಕಂಥ ಡಾಕ್ಟರ್ ಸೈಯದ್ ಮತ್ತು ಇವತ್ತು ಸರ್ಟಿಫಿಕೇಟ್ಸು ಅಪ್ರಿಸಿಯೇಷನ್ಸ್ ಎಲ್ಲ ಪಡೆದಿರ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿಯವರು, ವಿಶೇಷವಾಗಿ ಸಿಬ್ಬಂದಿಯ ಮಕ್ಕಳು ಮತ್ತು ಮಾಧ್ಯಮ ಸ್ನೇಹಿತರು ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ಸಂದರ್ಭದಲ್ಲಿ ಇವತ್ತು BMTCನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದ ಒಂದು ಹಿನ್ನೆಲೆಯಲ್ಲಿ ಸುಮಾರು 12 ಕುಟುಂಬಗಳಿಗೆ ಅವರ ನಮ್ಮ ಸಿಬ್ಬಂದಿಗಳು ನಿಧನ ಆದ ನಂತರ 3 ಲಕ್ಷ ಇತ್ತು ಸರ್ ಮೊದಲು ಸರ್. ಈಗ ತಾವು ಆದೇಶ ಮಾಡಿದ ಮೇಲೆ ಈಗ ಪ್ರತಿ ಕುಟುಂಬಕ್ಕೆ ಈಗ 10 ಲಕ್ಷ ರೂಪಾಯಿಯನ್ನ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಮೂಲಕ ನಾವು ವಿತರಣೆ ಮಾಡ್ತಾ ಇದ್ದೀವಿ ಸರ್. ಇದರಿಂದ ಅವರಿಗೆ ಅವ್ರ ಕುಟುಂಬಕ್ಕೆ ನಿಜವಾದಂಥ ಒಂದು ಆರ್ಥಿಕ ಸಹಾಯ ಇತ್ತು ಸರ್. ಈ ದುಡ್ಡನ್ನು ಅವರು ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ಅವರ ಮಕ್ಕಳ ಶೈಕ್ಷಣಿಕ ಅಥವಾ ಇನ್ನಿತರ ಏನಾದರೂ ಅಭಿವೃದ್ಧಿ ಕೆಲಸಗಳಿಗೆ ಅದನ್ನು ಅವರು ಸದ್ಬಳಕೆ ಮಾಡ್ಕೋಬಹುದು ಸರ್. ಆಶಾ ಕಿರಣ ಕಾರ್ಯಕ್ರಮ ಸಿ ಕ್ಯಾಂಪ್ ವತಿಯಿಂದ ಇದನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸರ್. ಡಾಕ್ಟರ್ ಅರ್ವಾನ್ ಸೈಕ್ಲಿಂಗ್ ವತಿಯಿಂದ ಟೆಕ್ನಿಕಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಈಗ ತಮ್ಮ ಆದೇಶದ ಮೇರೆಗೆ ನಾವು ಜಯದೇವ ಹಾಸ್ಪಿಟಲ್ನಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ವಿಶೇಷ ಆರೋಗ್ಯ ಮಾನ್ಯ ಶ್ರೀ ಎನ್ ವಿ ಪ್ರಸಾದ್ ಸಾರಿಗೆ ಇಲಾಖೆ ಕಾರ್ಯದರ್ಶಿ ಅವರಿಗೂ ಈ ಒಂದು ಸಂದರ್ಭ ಕೊಡ್ತಾರೆ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೂ ಸಹ ಕಾರ್ಯದರ್ಶಿಗಳಾದ ಪ್ರಸಾದ್ ಅವರು, ನಮ್ಮ MD ಅವರು ರಾಮಚಂದ್ರ ಅವರು, ಇಬ್ಬರು ಹಿರಿಯ ಅಧಿಕಾರಿಗಳಾದ ಅಹದ್ ಅವರು, ಹಾಗೆ ಶ್ರೀಮತಿ ಶಿಲ್ಪಾ ಅವರು, ಡಾಕ್ಟರ್ ಸಿ ಕ್ಯಾಂಪ್ ಮತ್ತು ಅಗರ್ವಾಲ್ ಸಂಸ್ಥೆಯ ವತಿಯಿಂದ ಬಂದಿರತಕ್ಕಂಥ ಡಾಕ್ಟರ್ ಎಸ್ ಅಭಿಷೇಕ್ ಅವರು, ಶ್ರೀನಾಥ್ ಅವರು, ನಿರಂಜನ್ ಅವರು ಮತ್ತು ಸೈಯದ್ ಅವರು ಈಗ ತಮ್ಮ ಕುರಿತು ಮಾತಾಡಿದ್ರು. ಮತ್ತು ನಮಗೆ ಎಲ್ಲ ಡ್ರೈವರ್ಸು, ಕಂಡಕ್ಟರ್ಸು ಎಲ್ಲರೂ ಇದೆಯಲ್ಲ, ಎಲ್ಲ ಸಿಬ್ಬಂದಿಗೆ ಉಚಿತವಾಗಿ ಅಗರ್ವಾಲ್ ಆಸ್ಪತ್ರೆಯಿಂದ ಕಣ್ಣಿನ ತಪಾಸಣೆ ಮಾಡುವಂಥದ್ದು, ಅವ್ರಿಗೆ ಕನ್ನಡಕ ಕೊಡುವಂಥದ್ದು, ಆಪ್ರೇಷನ್ಸು ಅದು ನೀವೇ ಮಾಡ್ತೀರಾ? Free of cost. So this, I think the post one will be referred further. ತಪಾಸಣೆ ಮಾಡಿ ರಿಪೋರ್ಟ್ ಕೊಡುವಂಥದ್ದು ಕನ್ನಡಕ ಅಂತ ಕೊಡ್ತಾರೆ ಅಲ್ವಾ? ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಅಭಿನಂದನೆಗಳು. ನಮ್ಮಲ್ಲಿ ಸರ್ವಿಸಲ್ಲಿದ್ದಾಗ ತೀರೋದ್ರೆ ಮೊದಲು ಭಾಳ ಕಡಿಮೆ ಹಣ ಕೊಡ್ತಾ ಇದ್ರು. ಎಷ್ಟಿತ್ತು ಲಕ್ಷ? 3 ಲಕ್ಷ ಇತ್ತು. ಆಮೇಲೆ ಅದನ್ನು 10 ಲಕ್ಷ ರೂಪಾಯಿ ಮಾಡಿದ್ವಿ ಸರ್ವಿಸಲ್ಲಿದ್ದಾಗ ತೀರೋದು ಒಂದು. ಮತ್ತು ಆಕ್ಸಿಡೆಂಟ್ ಆಗಿ ತೀರೋದ್ರೆ ಸರ್ವಿಸಲ್ಲಿ ಇರಲಿ ಇಲ್ಲದೇ ಇರಲಿ, ಸರ್ವಿಸಲ್ಲಿದ್ದರೆ ಕೆಲಸ ಇರ್ತಕ್ಕಂಥ ಸಮಯ ಅಥವಾ ಕೆಲಸ ಆದಮೇಲೆ ಎಲ್ಲ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿಯಷ್ಟು ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಅದು 4 ಸಂಸ್ಥೆಗಳಲ್ಲೂ ಕೂಡ ಕೊಡ್ತಾ ಇದ್ದೀವಿ ಈಗ. ಮತ್ತು ಅದಾದಮೇಲೆ 12 ಜನ ಇವತ್ತು ಅವರ ಕುಟುಂಬದವ್ರನ್ನ ಕಳ್ಕೊಂಡಿದ್ದಾರೆ. ಮತ್ತು ಇದು ಹಣ ಅವರಿಗೆ ಸ್ವಲ್ಪ ಸಹಾಯ ಆಗುತ್ತೆ ಅಂತೇಳಿ, ಇದ್ರ ಜೊತೆಗೆ ಅವರಿಗೆ ಮಾಮೂಲಿ ಗ್ರ್ಯಾಚ್ಯುಟಿ ಅದು ಎಲ್ಲ ಕೂಡ ಬಂದಿರುತ್ತೆ. ನಿಮ್ಮ ಹಣವನ್ನು ಠೇವಣಿಯಾಗಿ ಇಟ್ಕೊಳ್ಳಿ, ಮನೆ ಕಟ್ಟೋದಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಸೈಟ್ ತಗೊಳ್ಳೋದಕ್ಕೆ ಅದನ್ನು ಬಳಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೇಳಿ, ಮತ್ತು ಅದಾದಮೇಲೆ ಉದ್ಯೋಗ ಕೂಡ ಕೊಡ್ತೀವಿ ಇರೋದಂಥವರ ಮಕ್ಕಳಿಗೆ ಅಥವಾ ಅವರ
ಶ್ರೀಮತಿ ಅಥವಾ ದೊಡ್ಡ ಅವರ ಏಜ್ ಲಿಮಿಟ್ ಇರುತ್ತೆ, ಕೊಡ್ತೀವಿ. ಕಂಡಕ್ಟ್ರು, ಡ್ರೈವರ್, ಮೆಕ್ಯಾನಿಕ್ ಕೊಡ್ತಾದ್ರೆ ಬೇಗ ಸಿಗುತ್ತೆ. ಎಲ್ಲರೂ ಅಸಿಸ್ಟೆಂಟ್ ಅಂತ ಸ್ವಲ್ಪ ತಡ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಇವತ್ತು ಇಬ್ಬರು ಹೆಣ್ಮಕ್ಳು ರ್ಯಾಂಕ್ ಬಂದಿದ್ದಾರೆ. ಅವ್ರಿಗೆ ಏನಾದರೂ ಕ್ಯಾಶ್ ಅವಾರ್ಡ್ ಕೊಡಬೇಕಾಗಿತ್ತು ಅಲ್ವಾ? ಕ್ಯಾಶ್ ಅವಾರ್ಡ್ ದುಡ್ಡು ಕೊಡಿ. ಮತ್ತು ಅದಾದಮೇಲೆ ನಮ್ಮ ಇಬ್ಬರು ಕಬಡ್ಡಿ ಪ್ಲೇಯರ್ಸು, ಕಬಡ್ಡಿ ತಾನೇ, ಅವರಿಗೆ ಪ್ರಮೋಷನ್ ಕೊಡಬೇಕು. ಬೋರ್ಡ್ಗೆ ಅದನ್ನು ಬೋರ್ಡ್ಗೆ ಮಾಡಿ ಪ್ರಮೋಷನ್ ಕೊಡಬೇಕು. ಉಳಿದಾಗೆ ಇನ್ನು ವಾಲಿಬಾಲ ನೀವು ಇದು 5ನೇ ಸ್ಥಾನ ಈ ಸರಿ ಬಂದಿದ್ದೀರ ಅಲ್ಲಪ್ಪ, 3ನೇ ಸ್ಥಾನ. ನೆಕ್ಸ್ಟ್ ಟೈಮು 4ನೇ ಬರಬೇಕು ಅಂತ ಇಲ್ಲ. ಆಟ ಆಡುವಂಥವ್ರಿಗೆ ಉತ್ತೇಜನ ಕೂಡ ಕೊಡಬೇಕು. ಈಗ ನಮ್ಮ ರಾಜ್ಯ ಸರ್ಕಾರ ಕೂಡ ರಾಜ್ಯವನ್ನು ಪ್ರತಿನಿಧಿಸುವಂಥವ್ರಿಗೆ ಅಥವಾ ನ್ಯಾಷನಲ್ ಆಡುವಂಥವ್ರಿಗೆ, ಸ್ಟೇಟು ನ್ಯಾಷನಲ್ ಆಡುವಂಥವ್ರಿಗೆ ಉದ್ಯೋಗ ಕೊಡಬೇಕು ಅಂತ ಕೂಡ, ಅದೇ ಅಲ್ಲ ಉದ್ಯೋಗ ಆಡ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗ ಕೂಡ ಕೊಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಆಗಿದೆ. ಅದರಲ್ಲಿ ಉದ್ಯೋಗಗಳು ಕೂಡ ಕೊಡ್ತಾ ಇದ್ದೀವಿ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಪಂದ್ಯದಲ್ಲಿ ಗೆದ್ದುಕೊಂಡು ಬಂದಂಥ ಇಬ್ಬರಿಗೆ ಅದು ಕ್ಯಾಶ್ ಪ್ರೈಸು ಗೋವಿಂದರಾಜ್ ಹತ್ರ ನೀವು ಮಾತಾಡಿದ್ದೀರಿ ಅಂತ ಹೇಳಿದ್ದೀರ. ಮತ್ತು ಪ್ರಮೋಷನ್ ಮಾತ್ರ ನನಗೆ ಸಂಬಂಧಪಟ್ಟಿದೆ, ನನಗೆ ಅಂದರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದೆ. ಅದನ್ನು ಕೂಡ ಬೇಗ ಪ್ರಾರಂಭ ಮಾಡಿ ಅಂತ ಹೇಳಿ, ಮತ್ತು ನಮ್ಮ ಏರ್ ಶೋ ಟೈಮಲ್ಲಿ ನಮ್ಮ ಡಿಪೋ ಮ್ಯಾನೇಜರ್ಸು, ಡೀಸೆಲ್ ಕಂಟ್ರೋಲರ್ಸು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಸುಮಾರು 75 ಲಕ್ಷ 106 ಬಸ್. ಎಷ್ಟು ಬಸ್ ಟೋಟಲ್? 560 ಬಸ್ಸುಗಳು ಆ ಸಂದರ್ಭದಲ್ಲಿ. ಯಾಕಂದರೆ ಎಲ್ಲರೂ ಕಾರಲ್ಲಿ ಹೋಗ್ತಾರೆ, ಅಲ್ಲಿ ರಶ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಅದಕ್ಕೆ ಬಸ್ಸುಗಳನ್ನೇ ಈ ಸಲ ಅವರು ಅವರಿಗೆ ಹಾಕಿದ್ರು. ಅದೊಂದು 75 ಲಕ್ಷ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಧನ್ಯವಾದ ಹೇಳಿ, ವಿಶೇಷವಾಗಿ 12 ಜನ ಕುಟುಂಬದಲ್ಲಿ ನಮ್ಮ ಕೆಲಸ ಮಾಡ್ತಾ ಇದ್ದಂಥವರು ತೀರೋಗಿದ್ದಾರೆ. ಅವರ ಒಂದು ಅಗಲಿಕೆ ಅವರ ಕುಟುಂಬದವರಿಗೆ ಒಂದು ಅಗಲಿಕೆಯ ಪರಿಸರ ಶಕ್ತಿ ಕೊಡಲಿ ಅಂತೇಳಿ ನಾನು ಮಾಡ್ತೀನಿ.